ಅಜ್ಜಿ ಮೋಸ ಮಾಡ್ಬಿಟ್ಲು ಅಜ್ಜಿ, ಮೋಸ ಮಾಡ್ಬಿಟ್ಲು. ಸಮಾಧಾನ ಮಾಡ್ಕೊಳಪ್ಪ. ಮೊದ್ಲೇ ನೀನ್ ಸೂಕ್ಷ್ಮ ಜಾಸ್ತಿ. ನೋಡು ನಿನ್ಗೆ ಈ ರೀತಿ ಆಗೋಯ್ತಲ್ಲ. ಮನೋಜ ನೀನ್ ಅಲ್ಬೇಡ ಕಣ. ನಿನ್ ಹತ್ರ ನನ್ ಕರಳೆಲ್ಲ ಬೆಂದೋಗುತ್ತೆ. ಎಲ್ಲ ಹಾಳ್ ಮಾಡ್ದಾಳ ಅವಳು. ಅವ್ಳು ಚೆನ್ನಾಗೇ ಇದೆಲ್ಲ. ನೀನ್ ಅವಳ ಬಗ್ಗೆ ಯೋಚನೆ ಮಾಡ್ಬೇಡ, ಬಿಟ್ಬಿಡು. ಅಳಬೇಡ ಮನೋಜ. ಆಗ್ತಿಲ್ಲ ಅಮ್ಮ, ನಾನು ಅವಳನ್ನ ತುಂಬಾ ನಂಬಿದೆ ಅಮ್ಮ. ಮೋಸ ಹೋಗ್ಬಿಟ್ಟೆ, ನನ್ ಜೋಕರ್ ಆಗ್ಬಿಟ್ಟೆ ಅಮ್ಮ. ಬಿಡಪ್ಪ. ಓ ಆಗ್ತಿಲ್ಲ. ನೋಡು ಕಾಲ ಎಲ್ಲಾದ್ನೂ ಸರಿ ಮಾಡುತ್ತೆ. ಚಿಂತೆ ಮಾಡ್ಬೇಡ ಕೊಡು, ಸಮಾಧಾನ ಮಾಡ್ಕೊ. ರಂಗ, ಪೂಜೆ ಮಾಡಿದ್ರೆ ಮನೆಗ್ ಒಳ್ಳೇದಾಗುತ್ತೆ ಅಂತ ಹೇಳ್ದೆ. ಆದ್ರೆ ಪೂಜೆ ದಿನನೇ ಸತ್ಯ ಗೊತ್ತಾಯ್ತು ಅಂತ ಹೇಳಿದ್ಲು ಶ್ರುತಿ. ಗೊತ್ತಿದ್ರು ಸುಮ್ನೆನೆ ಇದ್ಲಲ್ಲ ಅತ್ತೆ. ಅವಳು ಸತ್ಯನ ಮುಚ್ಚಿಟ್ಲು ಅಂತ ಇನ್ನು ಕೋಪ ಬಂದು. ಅವಳ ಪರಿಸ್ಥಿತಿ ಏನಾಗಿ, ಅವಳು ಹೆಣ್ಣಾಗಿ ಏನ್ ಯೋಚನೆ ಮಾಡ್ಬೇಕಾಗಿತ್ತು? ಈ ಮನೆ ಸೊಸೆಯಾಗಿ ಯೋಚನೆ ಮಾಡ್ಬೇಕಾಗಿತ್ತ? ಮನುಷ್ಯತ್ವದ ಬಗ್ಗೆ ಚಿಂತೆ ಮಾಡ್ಬೇಕಾಗಿತ್ತ? ನೋಡು, ಈ ಗೊಂದಲದಲ್ಲಿ ಅವಳಿದ್ಲು ಅಷ್ಟೇ ಕಣೆ. ಅವಳನ್ನ ಯಾಕೆ ಬೈತೀಯ? ಯಾಕೆ ಸುಮ್ನೆ ಇದ್ದೆ ಅಂತ ಹೇಳಿದ್ಲಲ್ಲ, ಸುಮ್ನೆ ಇರೇ ನೀನು. ಅವಳು ತಪ್ಪನ್ನ ಮುಚ್ಚಾಕಿಲ್ಲ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಲೆ ಅವಳು ಸುಮ್ನೆ ಇದ್ದಾಳೆ ಅಷ್ಟೇ. ಅಬ್ಸಲ್ಯೂಟ್ಲಿ ಅಜ್ಜಿ, ಅದನ್ನ ಅವಳೇ ಯೂಟಿಲೈಸ್ ಮಾಡ್ಕೊಂಡ್ಲು. ಮೀನಾ ಯಾವತ್ತಿ ಮನೆಗ್ ಮೋಸ ಮಾಡಿನ, ಮಾಡೋದು ಇಲ್ಲ. ಇದನ್ನೆಲ್ಲ ನೀವ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ನಾವ್ ಅರ್ಥ ಮಾಡ್ಕೋಬೇಕಾಗಿರೋ ಈ ನಂಗ್ಲಿ ಬಗ್ಗೆ ಅಲ್ಲ, ನನ್ನ ಮಗನ ಬಗ್ಗೆ. ಅವ್ನ್ ಜೀವನಕ್ಕೆ ಒಂದ್ ದಾರಿ ತೋರಿಸ್ಬೇಕು. ಎಲ್ಲ ನೀನೇ ಮಾತಾಡಿದ್ರೆ ಹೇಗೆ? ಇನ್ನು ಮಗನ ಮನಸ್ಸಲ್ಲಿ ಏನೇನ ಮೊದಲು ತಿಳ್ಕೊ. ಅಲ್ವಾ? ಮನೋಜನ್ ಮನ್ಸಲ್ಲಿ ಇನ್ನೂ ರೋಹಿಣಿ ಇದ್ದಾಳೆ. ಇರ್ಲಿ ಕಂದ, ನಿನ್ಗೇನನ್ಸತ್ತಪ್ಪ ಅದನ್ನೇ. ಅಮ್ಮ ಏನೇ ಮಾಡಿದ್ರು ಅದು ನಾನು ಒಳ್ಳೇದಕ್ಕೇನೆ. ಅವ್ರು ಏನ್ ಹೇಳಿದ್ರು ಅದು ನಾನು ಕೇಳ್ತೀನಿ. ಆಯ್ತಾಯ್ತಾ, ನಿಮ್ಮೆಲ್ರಿಗೂ ಸೌಟಿಂದ ಬಿದ್ರೇನೆ ಸಾರು. ಆಯ್ತಾಯ್ತು, ಆತರ ಬಿದ್ದು ಇವನ್ ಜೀವನನ ಹಾಳ್ ಮಾಡ್ಬೇಡ. ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡು. ರಂಗ, ನಾನ್ ನಿನ್ ಹೊರಡ್ತೀನಿ ಕೋಣ. ಯೇಶುನೆ, ಯಾಕಮ್ಮ ಈಗ ಬಂದೆ? ಆಗ್ಲೇ ಹೋಗ್ತೀನಿ ನಿಂತಿದೀಯಾ? ಮಳೆ ಆರಂಭ ಆಗ್ತಿದೆ. ಹೊಲದ ಕಡೆ ಗದ್ದೆ ಕಡೆ ಎಲ್ಲ ನೋಡ್ಕೋಬೇಕಲ್ಲ, ಅಲ್ಲಿ ಯಾರಿದ್ದಾರೆ ಹೇಳು. ನೋಡಿ, ಸಂಜೆ ಒಳಗಡೆ ನಾನು ಊರಲ್ಲಿ ಇರ್ಬೇಕು. ಊಟ ತಿಂಡಿ ಅಂತ ನನ್ನನ್ನ ತಡಿಯಕ್ ಹೋಗ್ಬೇಡ್ರಿ. ಏನು? ಅಲ್ಲಮ್ಮ, ಅಟ್ಲೀಸ್ಟ್ ಊಟನಾದ್ರು. ಬಂದಿದ ತಕ್ಷಣ ನಿನ್ ಹೆಂಡತಿ ತಿಂಡಿ ಕೊಟ್ಟಿದ್ಲು, ಅದು ಜೀರ್ಣ ಆಗಕ್ಕೆ ನನಗ್ 4 ದಿನ ಬೇಕು. ಸರಿನಾ ಸೂರ್ಯ? ಅಯ್ಯಪ್ಪ, ನನ್ನ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡು ಮಗ. ಯೋಚನೆ ಮಾಡಕ್ ಹೋಗ್ಬೇಡ್ರಿ, ಎಲ್ಲ ಒಳ್ಳೇದಾಗುತ್ತೆ ಕೊಡು. ಯೋಚನೆ ಮಾಡ್ಬೇಡ. ಏನೋ ನಿನಗ್ ನೆಮ್ಮದಿ ಸಿಗ್ಲಿ ಕೊಡು. ಇನ್ ಮಗ್ ನೆಮ್ಮದಿ ಸಿಗ್ಬೇಕು ಈ ಮನೇಲಿ. ಬರ್ತೀನಿ ಕಣೆ. ಸರಿಯಾಗಿ ಯೋಚನೆ ಮಾಡು, ದುಡ್ಕಕ್ ಹೋಗ್ಬೇಡ. ತಿರ್ಗೆ ಕಡೆ ಯಾಕೆ? ಹುಡುಕ್ತೀನಿ ತಿರ್ಗೆ. ಏನ್ ಬೇಡ. ಏನ್ ಬೇಡ ಅಂತಂದ್ರೆ? ಕಣ್ಣಲ್ಲಿರೋ ಧೂಳು ಆಚೆ ಹೋಗೋದ್ ಬಿಡ್ಬೇನೆ. ಇರ್ಲಿ ಬಿಡಿ. ಯಾಕೆ? ಆ ಧೂಳು ಕಣ್ಣೊಳಗೆ ಧೂಳ್ ಮಗ ಧೂಳ್ ದಿಮಕ ಧೂಳ್ ಅಂತ ಹಾಡಾಡ್ಬೇಕಾ? ತಿರುಗಿ ಈ ಕಡೆ. ಅದೆಲ್ಲ ಗೊತ್ತಾಗಲ್ಲ, ತಿರುಗಿ ಇಲ್ಲಿ. ಕಡೆ ಕಣ್ಣ, ಈ ಕಡೆ ಕಣ್ಣಲ್ಲಿ ಬಿದ್ದಿದ್ಯಾ? ಈ ಕಣ್ಣು ಸರ್ ಹೋದ್ವಾ? ತಿರ್ಗಿಲೆ, ಇನ್ನು ಅಲ್ಲೇ ಇದೆ. ಕೊಡಿಲಿ, ಹುಡುಕ್ತೀನಿ. ಹೋಯ್ತರಿ. ನಿನಗ ಅದೆಲ್ಲ ಗೊತ್ತಾಗತ್ತಿಲ್ಲ. ಬಾರಿ ಇಲ್ಲಿ, ಸರಿ ಹುಡುಕ್ತೀನಿ, ಬಾಯ್ಲಿ. ಸರಿ ಇದು ಬಿಡಿ. ಓ ಹಂಗ? ಸರಿ ಆಯ್ತು. ಧೂಳು ಹೋಗಿಲ್ಲ. ಹಲೋ ಸಾರಿ. ತುಟಿಗಳು 2 ಸೆಂಟಿಮೀಟರ್ ದೂರದಿರ್ಬೇಕಾದ್ರೆ ಬರ್ಬೇಕು. ಶ್ರುತಿ ಹೇಳಿ. ಯು ಕ್ಯಾರಿ ಆನ್. ಅಯ್ಯೋ, ಅದು ಕಣ್ಣಲ್ಲಿ ಧೂಳ್ ಬಿದ್ದಿತ್ತು, ಅದನ್ನ ತೆಗಿತಿದ್ರು ಅಷ್ಟೇ. ಹಂಗ? ಹಾಗಿದ್ರೆ ಅವಾಗ ತುಟಿ ಕಣ್ಣತ್ರ ಇರ್ಬೇಕು. ಬಟ್ ತುಟಿ ಹತ್ರನೇ ಇತ್ತಲ್ಲ. ಪರವಾಗಿಲ್ಲ, ಕೋಚಿಂಗ್ ಎಲ್ಲ ಚೆನ್ನಾಗೇ ಆಗಿದೆ. ಅದ್ ಬಿಡಿ, ನಿಮ್ಗೆ ಮೀನಾ ಮನೆ ಮೇಲೆ ಕೋಪ ಕಮ್ಮಿ ಆಯ್ತಾ? ನಮ್ಮ ಅಪ್ಪನು ಈ ವಿಷಯದಲ್ಲಿ ಮೀನಾ ಮುಚ್ಚಿಡೋದಕ್ಕೆ ಕಾರಣ ಏನು ಅಂತ ಸೋಲಿದ್ರು. ಏನಂತೆ ಕಾರಣ? ಇವಾಗ ಮನೆ ಇದೆಯಲ್ಲ, ಅದು ಹೀಗೆ ಆಗತ್ತೆ, ಮನೋಜ ದೇವದಾಸ್ ಆಗ್ತಾನೆ, ಅದನ್ನ ನೋಡಿ ಅಪ್ಪ ಕೊರಗ್ತಾರೆ. ಇದೆಲ್ಲ ಯೋಚನೆ ಮಾಡಿನೇ ಸುಮ್ನೆ ಆಗಿದ್ದು. ಆಯ್ತು ಬಿಡು, ಅದೆಲ್ಲ ಮುಗ್ದೋಯ್ತು. ಮೀನಾ, ನೀನ್ ಇಲ್ಲಿಂದ ಸ್ವಲ್ಪ ಎಕ್ಸಿಟ್ ಆಗು. ನಮ್ಮ ಕ್ಯಾಮೆಗಳಿದೆ ಇಲ್ಲಿ. ಏನ್ ಕೆಲ್ಸರಿ? ನಾವು ಹಲ್ವಾ ಮಾಡ್ಬೇಕು. ನೀವ್ ಹಲ್ವಾ ಮಾಡ್ತೀರಾ? ನಾನ್ ಹಲ್ವಾನು ಮಾಡ್ತೀನಿ, ಹಪ್ಳಾನು ಮಾಡ್ತೀನಿ. ಈ ಸೂರ್ಯ ಕೈ ಇಟ್ರೆ ಆಗದಿರೋ ಕ್ಯಾಮೆನೇ ಇಲ್ಲ. ಎಲ್ಲ ಮಾಡಿ ಬಿಸಾಕ್ಬಿಡ್ತೀನಿ. ಎಲ್ಲಿ ನೀವ್ ಆಚೆ ನೋಡಿ. ಬೇಡರಿ, ಎಣ್ಣೆ ಬೆಣ್ಣೆ ಎರಡೂ ವೇಸ್ಟ್ ಆಗುತ್ತೆ. ವೇಸ್ಟಾ? ಬಾಯಿಲಿಟ್ರೆ ಟೇಸ್ಟ್ ಆಗಿರುತ್ತೆ ಕಣೆ. ಬಾಯಿಲಿಟ್ಟ ತಕ್ಷಣ ಬಾತ್ಕೋಳಿ ತರ ಖುಷಿ ಆಗ್ಬಿಡ್ತೀಯ. ಅದ್ರ ಭಯ ರೀ. ಅಯ್ಯೋ, ಅವ್ರು ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ ಮೀನಾ ಮರಿ, ಮಾಡ್ಲಿ ಬಿಡಿ. ಅಂಡ್ ಆಲ್ಸೋ ಚೆನ್ನಾಗಿದ್ರೆ ನಮ್ ಹೋಟ್ಲಲ್ಲಿ ಡೆಮೋ ಇಟ್ಬಿಡೋಣ, ಏನಂತೀರಾ? ಹಂಗೆ ಬಂದವ್ರಲ್ವಾ ಇಲ್ವಾ ಹಲ್ವಾ ಅಂತ ಕೇಳಿ ಹಂಗೆ ವಾಮ್ಕೋತಾ ಇರ್ಬೇಕು. ಹೋಗಿ ಫ್ಯಾನ್ ಹಾಕೊಂಡು ಸೋಫಾ ಮೇಲೆ ಕಾಲ್ ಹಾಕೊಂಡು ಕೂತಿರೆ, ನಮ್ಮಿಬ್ರ ಮಧ್ಯೆ ಇರೋ ಕಾಂಪ್ರಮೈಸಿಂಗ್ ಸ್ವೀಟ್ ನ 10 ನಿಮಿಷದಲ್ಲಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹೋಗಿ. ಓಹೋ ರೀ, ನಿಮ್ ನಿಜವಾಗ್ಲೂ ಬರುತ್ತಾ? ಬರ್ಲಿಲ್ಲ ಅಂದ್ರೆ ಇದನ್ನಲ್ಲ, ಯೂಟ್ಯೂಬ್ ಅಪ್ನು ಕೇಳ್ಕೊಂಡು ಮಾಡ್ಬಿಡದೆ. ಒಟ್ನಲ್ಲಿ ಇವತ್ತು ನಾನ್ ಮಾಡೋ ಹಲ್ವಾ ನಿಮ್ಗೆಲ್ರಿಗೂ ಭಲೇ ರುಚಿ ಕೊಡುತ್ತೆ. ಹೆಂಗಿದ್ಯಾ ನೋಡ್ತಾರೆ ಇವತ್ತು. ಉಪ್ಪೆಲ್ಲಿದೆ? ಉಪ್ಪು ಯಾರ್ರಿ ಹಾಕ್ತಾರ ಸೂರ್ಯ ಅವ್ರೆ? ಹಾಕಬಾರದು ಅಂತಾನೆ ಕೇಳ್ತಾ ಇರೋದು ನಾನು. ಆಮೇಲೆ ಸಕ್ಕರೆಗೂ ಉಪ್ಪಿಗೂ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ, ಅದಕ್ಕೆ ಉಪ್ಪು ಹಾಕ್ಬಿಟ್ಟೆ ಅಂತ ನನ್ ಕಾರಣಗಳು ಕೊಡಬಾರ್ದಲ್ಲ. ಅದಕ್ಕೆ ಉಪ್ಪು ಎಲ್ಲಿದೆ ಅಂತ ಇವಾಗ್ಲೇ ಹೇಳ್ಬಿಟ್ರೆ ಮೊದ್ಲೇ ನಾವು ಹುಷಾರಾಗ್ಬಿಡ್ತೀವಿ. ಅಲ್ಲಿದ್ಯಾ? ಸರಿ. ಇವಾಗ ತಾವಿದನ್ನ ಅಲ್ಲಿ ಮಡಗ್ಬಿಟ್ಟು ರೈಟ್ ಹೇಳ್ಬೋದು.
ಏ ರೈಟ್ ಹೇಳ ಬನ್ನಿ ಮೀನಾ ಮಾಡಿ ಹೋಗೋಣ. ಮುಂದೆ ಹೆಜ್ಜೆ ಇಡೋರ್ನ ತಡಿಬಾರ್ದು. ತಾವ್ ಒಂಡಿ ನಮ್ಮ ಹೆಂಡ್ರ ಜೊತೆ ನಮ್ಗೆ ಸ್ವಲ್ಪ ಕೆಲಸ ಇದೆ, ಅವಳ ಕಳಿಸ್ಕೊಡ್ತೀನಿ. ಓಕೆ, ಕಂಪ್ಲೀಟ್ ಇಟ್ ಸರಿ. ಗಂಡ ಹಲ್ವಾ ಮಾಡಕ್ ನಿಂತ್ಕೋತಾನೆ ನೋಡೆ, ಸಿಗಾಪಟ್ಟೆ ಬೆವ್ತೋಗ್ಬಿಟ್ಟಿದಾನೆ. ಹಂಗೆ ನಿನ್ ಸೆರಗಲ್ಲಿ ಒಂದ್ ಸ್ವಲ್ಪ ಹಿಂಗೆಲ್ಲ ಒರೆಸ್ಬಿಟ್ಟು ಟಚಪ್ ಕೊಟ್ಬಿಟ್ಟು ಹಂಗೆ ಒಂದ್ 24 ಮುತ್ತುಗಳು ಲಚ್ಕೊಂಡು ಕೊಟ್ಬಿಟ್ರೆ ನಾನು ಪಟೆ ಅಂತ ಹಲ್ವಾ ಮಾಡ್ಬಿಡ್ತೀನಿ, ನಿನ್ ಬಾಯಿಗೆ ಇಟ್ಬಿಡ್ತೀನಿ. ಏನಂತೀಯ? ನೀವ್ ಹಲ್ವಾ ಮಾಡೋದು ಬೆಟ್, ನನ್ ಕೊಡೋದು ಬೆಟ್. ಹೌದೇ? ಹಂಗ ಸರಿ ಆಯ್ತು, ಹೋಗವ ಜಾವಕಲಿ ಮಾಡು. ಹೋಗು. ಬೆವರಲ್ಲೂ ಹೋಯ್ತು. ಇವಾಗ ಮುಂದಿನ ಕಾರ್ಯಕ್ರಮ. ಕೇಳೋದ್ನಲ್ಲ 24 ಮುತ್ತು ಕೊಟ್ಟು ಹೋಗು ಅಂತ, ನೀನು ಓಂದೆಲೆ ಕೊಡೆ ಬೇಗ. ಬಿಡ್ರಿ ಸುಮ್ನೆ. ಮನುಜ ಇನ್ನೂ ಅವಳ ಫೋಟೋಗಳನ್ನೇ ನೋಡ್ತಿದ್ದೇನು? ಇಲ್ಲ, ಎಡಿಟ್ ಮಾಡ್ಬೇಕು ಅಂತ ಅನ್ಕೋತಿದ್ದೆ. ಅನ್ಕೋತಿದ್ಯಲ್ಲ, ಮಾಡ್ ಬಿಸಾಕೋ. ಅವ್ರು ಮನಕ್ಕಿಂತ ಚಿತ್ರಾಂಗದೇರು ಚಿತ್ರಾನ್ನದಲ್ಲಿರೋ ಮೆಣಸಿನ್ಕಾಯಿ ತರ. ಏನೇನ್ ಮಾಡು, ಹೊಲ್ಲ ತಟ್ಟೆ ಕೊನೆಯಲ್ಲೇ ಇರ್ಬೇಕು. ಆದ್ರೆ ಇದು ಮಿಸ್ ಆಗಿ ಬಾಯಿ ಬಂದ್ಬಿಡ್ತಮ್ಮ. ಖಾರ ನೆತ್ತಿಗೆ ಏರ್ಬಿಟ್ಟಿದೆ. ಇವಳು ಕಣ್ಣೀರಿಗೆ ರೂವಾರಿ ಆಗೋದ್ಲಮ್ಮ. ತಣ್ಣೀರ್ ಕುಡ್ಕೊಂಡು ಸಮಾಧಾನ ಮಾಡ್ಕೊ ಮನೋಜ ನಿನ್ನ ಬೆಳವಣಿಗೆ ನೋಡಿ ಆ ಚಿಣಿಮಿಣಿಕಿ ಕಣ್ಣು ಮಿಟಕ್ಸ್ಬೇಕು ಕಣೋ. ನೀನ್ ಉತ್ತಾರ ಆಗದ್ ನೋಡಿ ಆ ಉದ್ದಿನ ಬೆಳೆ ಅವಳ ಬಾಯಿ ಮೇಲೆ ಬೆಲೆ ಇಟ್ಕೋಬೇಕು. ಅಯ್ಯೋ, ಎಂತ ಮನುಷ್ಯನಿಗೆ ನಾನ್ ದ್ರೋಹ ಮಾಡ್ಬಿಟ್ಟೆ ಅಂತ ಗೋಳಾಡ್ಬೇಕು, ಗೋಡೆ ಮೇಲಿರೋ ಹಲ್ಲಿ ತರ. ಮನೋಜ ಏನು ಕೆಲ್ಸದ ಬಗ್ಗೆ ಗಮನ ಕೊಡಪ್ಪ, ಚೆನ್ನಾಗ್ ದುಡ್ಡು ಮಾಡು. ಗರಿಗೆದ್ರು ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಗರಿ ನೋಟ್ಗಳ ಬಗ್ಗೆ ಮಾತ್ರ ಯೋಚನೆ ಮಾಡು. ತುಟ್ಟೆ ಜೀವನ ತುಟ್ಟೆ ಕಣೋ ಬದುಕು, ಅದು ಒಂದಿದ್ರೆ. ಮೀನಾ ಬರಲೇ. ಲೇ ಮೀನಾ, ಏನೆಂದ್ಕೊಂಡು ಬಾಗಿಲು ಹತ್ರ ಬರೀಲ್ ಬೇಗ. ಏನ್ರಿ? ಹಲ್ವಾ ಮಾಡ್ಕೊಂಡು ತಗೊಂಡ್ಬಂದಿದೀನಿ, ತೀಸ್ಕೋ. ರಪ್ಕ ಎಲೆಲೆ ಇನ್ನೊಂದ್ಸಲಿ. ಹೆಂಗಿದೆ ನಾನೇ ಮಾಡಿದ್ದು. ನೋಡ್ದ ಮಮ್ಮಿ, ನಾನಿಲ್ಲಿ ಕಣ್ಣೀರ್ ಹಾಕೊಂಡು ಗೋಳಾಡ್ತಿದ್ದೀನಿ. ಆ ಅಪ್ಪಿ ಹಲ್ವಾ ಮಾಡ್ಕೊಂಡು ಊರೂರ್ಗ ಅಂತ ಇದ್ದಾನೆ. ಅಣ್ಣ ತಮ್ಮ ಅಂದ್ರೆ ಇವರೆಲ್ಲ ನನ್ಗೆ ನನ್ನ ನೋವನ್ನ, ನನ್ನ ಸೋಲ್ನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಮಮ್ಮಿ ಇವರು. ನೀನ್ ಬಾ, ಅವ್ನ್ಗಿದೆ ನಾನ್ ಮಾಡ್ತೀನಿ, ನೀನ್ ಬಾರೋ. ಬಾ, ನನ್ ಮಾತ್ ಕೇಳ ಬಾ. ಮಡಿಕ ಹಿಂಗೆ ಮಾಮ್ಕುಂಬ್ರೆ ಎಲ್ಲ ಹೇಳ್ತೀನಿ. ಮೈಕು ತಗ ಇಂದ ಬೈಕ್ ಮುಂದೆ ನಿಂತ್ರೆ ಕಾರ್ವಾಡ್ ಡೈಲಾಗು ಸ್ವೀಟ್ ಆಗಿ ಆಚೆ ಬಂದ್ಬಿಡ್ಬೇಕು. ತಗ ತೀಸ್ಕೋ. ಎಲ್ಲಿ ಆಮಡ ಹಂಗದೆ. ಆಗಮ್ಮ ನೋಡ್ಬಿಟ್ಟೆ, ಆನಂದ ಅಲ್ವಾ ಇದು? ಯಾವಾಗ ಶುರು ಆಗತ್ತೆ? ಏನೋ ನೀನು ಅನ್ನನ್ ಜೀವನ ಹೀಗಾಗಿದೆ ಅಂತ ಎಲ್ರಿಗೂ ಹಲ್ವಾ ತಿನ್ನಿಸ್ತಾ ಇದ್ಯಾ? ಅಯ್ಯೋ ಸಗ್ರೆ, ಈ ವಯ್ಯನ್ ಟೈಮ್ ಚೆನ್ನಾಗಿದ್ದಾಗ ಎಷ್ಟು ಜನಕ್ಕೆ ಹಲ್ವಾ ತಿನ್ಸಿಲ್ಲ ಹೇಳು. ಬಿಟ್ಬಿಡ್ತಾನ ಬಿಳಿಗಿರಿ ರಂಗ. ಸಮಯ ನೋಡಿ ಅಮಲ್ಕೊಂಡ. ಓಲಿ ಬಿಡು, ಸ್ವೀಟ್ ತಿನ್ಸಕ್ರೆ. ಹೋಗೋಗಲ್ಲ, ನೀನ್ ಸ್ವೀಟ್ ಯಾರು ತಿಂತಾರ ನೋಡಿಲಿ, ಬಂಪರ್ಗೆ ಬಂಪರ್, ಜಂಪರ್ಗೆ ಜಂಪರ್. ಸೂರ್ಯ ಮಾಡಿದ ಹಲ್ವಾ ನೋಡಿಲಿ. 1/4 kg ಬೆಣ್ಣೆ ಬಾಯಲ್ಲಕ್ಕ ಸುಮ್ನೆ ವಾಲಾಡು ಹಲ್ವಾ ತಿನ್ಕೊಂಡ್ ತೇಲಾಡು ಅನ್ನಂಗಿರತ್ತೆ. ತಗೋ ಸಕ್ರೆ ವಾಂಕು. ಒಂದು ಬೇರೆ ಇದನ್ನೆಲ್ಲ ನೋಡ್ಕೊಂಡು ನಿಮ್ಮಪ್ಪ ಎಲ್ಲೋಗಿದಾರ ಏನು ಅಂದ್ರೆ ಹಂಗೇನಸ್ತಿ. ಏನು ಅಂದ್ರೆ ಹೆಂಗದೆ ತಗ ಮಡಿಕ ಸಕ್ರೆ, ಪೂರ್ತಿ ಖಾಲಿ ಮಾಡ್ಬೇಕು. ಏ ಅಪ್ಪಿ, ಏನೋ ನಿಂದು? ನನ್ಗೂ ಹೊಟ್ಟೆ ಉರಿತಾ ಇದ್ರೆ ನೀನ್ ಇಲ್ಲಿ ಹೊಟ್ಟೆ ಕುಡ್ದು ಓಡಾಡ್ತಾ ಇದ್ಯಾ? ನಾನ್ ಏಕಾಂಗಿ ಆಗಿರೋದು ನಿನ್ಗೆ ಇಷ್ಟನೇನೋ? ಲೇ ಇರೋ ಅಪ್ಪಂಗೆ ಮಾಡಿಸ್ತೀನಿ ನಿನ್ಗ. ಅಪ್ಪ ಒಂದ್ ಸ್ಪೂನ್ ತಿಂದ್ರೆ ಆಗೋದಿಲ್ಲ ಅದು ಕಾಣು ಮರಿ. ನಿಂದು ನೀನ್ ಮಡಿಕೋ. ಬರ್ಲ ನಾನೇ ನನ್ನ ಕೈಯಾರೆ ಮಾಡಿದೀನಿ ಹಲ್ವಾನ. ಕ್ಯಾರೆಟ್ ನ ತುರಿದು ಸಕ್ಕರೆನ ಬಸ್ದು ಕಿಚ್ಕಾ ಪಚ ಅಂತ ಚೆನ್ನಾಗಿ ಕಲ್ಸಿ ಮಾಡ್ಬಿಟ್ಟಿದೀನಿ ಹಲ್ವಾನ. ಎಲ್ಲಿ ನೀನು ಒಂದು ಸ್ಪೂನ್ ತಿಂದ್ಬಿಡು, ಸಖತ್ತಾಗಿರುತ್ತೆ, ಸ್ವರ್ಗ ಕೊಂಡೋಯ್ತೀಯ. ಆಮಡ ಯಾಕಮ್ಮ? ಓಹೋ, ಇದನ್ನ ನೀತು ಹೋಟ್ಲಲ್ಲಿ ಅವನು ಶುರು ಮಾಡಿ ಕೀರ್ತಿ ಪದಕ ಪೇಟ ಹಾಕೊಂಡ್ಬಿಡ್ತೀನಿ ಅಂತ ಟೆನ್ಷನ್. ತಲೆ ಕೆಡಿಸ್ಕೋಬೇಡ, ಈ ರೆಸಿಪಿನ ನೀನ್ ಒಬ್ಳಿಗೆ ಕೊಡ್ತೀನಿ. ಲೇ ರವಿಗಾನ್, ಯಾರ ಬಂಡಿ ತಿರುಪ್ತಿ ಉಂಡಿ ಅಂತ ತಿನ್ಕೊಂಡು ಒಂದ್ ಹೋಯ್ತಾ ಇರ್ಬೇಕು. ಆಮಡ ರೊಕ್ಕ ಒಬ್ಬೊಬ್ರು ಬಾಯಿಗಳು ಆನಂದವಾಗಿ ಕಾಣ್ತಾ ಇದೆ. ವಾಮ್ಕಲಿ ಯಾಕೆ? ಅಪ್ಪಯ್ಯ ಏನಯ್ಯ ಅಪ್ಪಯ್ಯ ಇಲ್ಲಿ ನೋಡಪ್ಪಯ್ಯ, ಇಲ್ಲಿ ಅಲ್ಲ ಮಾಡ್ಕೊಂಡು ತಗೊಂಡ್ ಬಂದಿದೀನಿ. ಇದನ್ ತಿಂತಾ ಇದ್ರೆ ಹಂಗೆ ತಿರುಪ್ತಿ ಒಂದ್ ಹೋಯ್ತಾ ಇರ್ಬೇಕು, ಗೊತ್ತಾಗಬಾರ್ದು. ಸಖತ್ತಾಗಿರುತ್ತೆ. ಅಲ್ಲ ಆಮಡ ಏನಾಗೋಯ್ತಾ ಇವಾಗೆಲ್ಲ? ಆ ಕಾಲದಲ್ಲಿ ಆಲಿಕಲ್ ಮಳೆ ನೋಡ್ದಂಗೆ, ಚಳಿಗಾಲದಲ್ಲಿ ಬಿಸಿಲು ನೋಡ್ದಂಗೆ ಎಲ್ರು ಅಚ್ಚರಿಯಾಗಿ ಹೋಗಿದ್ದಾರೆ. ಎಲ್ಲಿ ತಗೊಳಪ್ಪ ನೀನು. ಯಾಕೆ ಏನಾಯ್ತು? ಅಪ್ಪಯ್ಯ, ಅವರೆಲ್ಲ ಏನ್ ಬೇಕಾನೆ ಹೇಳ್ಕೊಳ್ಳಿ ಬಿಟಾಕೋ. ಹೊಟ್ಟೆ ಕಿಚ್ಚಕಂಗ್ ಹೇಳ್ತಾರೆ ಅಷ್ಟೇ. ಒದಗಿ ಬಂದಿರುವ ಈ ಸುವರ್ಣಾವಕಾಶ ಮತ್ತೆ ಒದಗಿ ಬರುವುದಿಲ್ಲ. ಹೊಳೆಯುವ ಹಲ್ಲುಗಳನ್ನು ಬಿಗಿದಪ್ಪಿ ಹಿಡಿದಿರುವ ಈ ನಿನ್ನ ಸುಕೋಮಲವಾದ ತುಟಿಯನ್ನು ಒಮ್ಮೆ ದೂರ ಸರಿಸು. ಎಲ್ಲಿ ಅನ್ಕೋ, ಜೊತೆಗಿದಿನ ವಾಮ್ಕೋ, ಬಾಯಿನ ಓಪಲ್ ತಕ್ಕೋ. ಏನೋ ಬಂದೋಗಿರೋದು ನಿನ್ಗೆ ರೀ. ಇದನ್ ತಿಂದ್ರೆ ನಿಮ್ ಬಾಯಿ ಲಾಕ್ ಆಗೋಗುತ್ತೆ. ಲಿಪ್ ಲಾಕ? ಇವತ್ತು ಸಕ್ಕರೆ ಹಾಕಿದಾನ ಅಥವಾ ಗೋಂದ್ ಹಾಕಿದಾನ?
ಬಾಯಿ ಬಿಡಕ್ಕೆ ಆಗ್ತಾ ಇರ್ಲಿಲ್ಲಪ್ಪ. ಹಂಗ ಅಯ್ಯೋ ನಿಂಗ ಬಿಡ್ತಲ್ಲ ಎಲ್ಲಿ ಸಕ್ಕರೆ ಇನ್ನೊಂದ್ಸರಿ ತಿನ್ಬಿಟ್ಟು ಕರೆಕ್ಟಾಗಿ ಹೇಳೋ ಆಮೇಲೆ ಬೇಡಪ್ಪ. ಏನ್ ಅವಾಂತರ ಮಾಡ್ಕೊತಿದ್ಯೋ ಕೋತಿ. ನೆಟ್ ನೋಡ್ಕೊಂಡು ನೆಟ್ಗೆ ಮಾಡಿದ್ನಲ್ಲ ಎಲ್ಲೋ ಆ ಮನುಷ್ಯ ಸರಿಯಾಗಿ ಮಾಡಿಲ್ಲ. ನಿನ್ಗೆ ಆನ್ಸರ್ ಪೇಪರ್ ನೋಡ್ಕೊಂಡು ಸರಿ ಕಾಪಿನೇ ಮಾಡಕ್ ಬರ್ತಾ ಇರ್ಲಿಲ್ಲ. ಇನ್ ಯಾರೋ ಮಾಡಿದ ಹಲ್ವನ ನೋಡ್ಕೊಂಡು ನಿನ್ಗೆ ಹಲ್ವ ಮಾಡಕ್ ಬರುತ್ತಾ? ಸದ್ಯ ಬದುಕುದ್ವಿ, ಇದನ್ನೇನಾದ್ರೂ ನುಂಗ್ಬಿಟ್ಟಿದ್ರೆ ನನ್ ಹಾರ್ಟ್ ಆಲ್ಟ್ ಆಗ್ಬಿಡಿರೋದು. ಮಿಸ್ಟರ್ ಸೂರ್ಯ, ಇದನ್ನ ನಾನು ನೀತು ಹೋಟ್ಲಲ್ಲಿ ಮಾಡ್ಬೇಕಾ? ಖಂಡಿತ ಅಲ್ಲೇ ಮಾಡು. ಫುಲ್ ಆನ್ ಡಿಮ್ಯಾಂಡ್ ಅಲ್ಲಿ ಇರುತ್ತೆ. ಸೂರ್ಯ ಅವರೇ, ನೀವು ಕೊಡಿಯೋದನ್ನ? ಯಾಕವ್ವ? ಆಕ್ಚುಲಿ ನನ್ ರೂಮ್ ಅಲ್ಲಿ ವಾರ್ಡ್ರೋಬ್ ಒಡೆದೋಗ್ಬಿಟ್ಟಿದೆ. ಇದ್ರಿಂದ ಅದನ್ನ ಅಂಟಿಸ್ತೀನಿ. ಇಷ್ಟೊಂದು ಖರಾಬ್ ಆಗಿದೆಯಾ? ಏನಪ್ಪಾ ಇದು ನೆಟ್ವರ್ಕೇ ಸಿಗ್ತಾ ಇಲ್ಲ. ಈ ನೆಟ್ವರ್ಕ್ ನಾಲ್ಕೊಂದ ನಾಲ್ಕು ನಾಕೆಡ್ಡ 8 ಇಷ್ಟೇ ಲೆಕ್ಕದ ನೆಂಟು ಬಂದು ನಮ್ಮ ನೆಂಟ್ರು ಬವ ಕೊಡಮ್ಮ ಇಲ್ಲಿ ಕೈ ಬಾರಮ್ಮ ಇಲ್ಲಿ. ಏನೋ ನೀನು ಅಮಾವಾಸ್ಯನಲ್ಲೂ ಪೂರ್ಣಚಂದ್ರ ಬಂದಂಗ್ ಗೊತ್ತಿಲ್ಲಮ್ಮ. ಯವ್ವ ನೀವ್ ಸೂರ್ಯ, ನಾನ್ ಚಂದ್ರನ? ಬೇಡ. ನನ್ನ ಹೆಸರು ಬದಲಾಯಿಸ್ಕೊಂಬಿಡ್ಲಾ? ಏನಂತ? ಮಧು ಅಂತ. ಯಾಕೆ? ನೋಡ್ದವ್ರೆಲ್ಲ ಮಧುಚಂದ್ರ ಅಂತ ಕರೀಲಿ ಅಂತ. ನಿನ್ನ ಜೀವನ ಮಧುಚಂದ್ರ ತರ ಇರ್ಲಿ ಅಂತ. ಬೇಡ ಬೇಡ ಬೇಡ. ನಾನ್ ಚಂದ್ರ ಬೇಕಾದ್ರೂ ಆಗ್ತೀನಿ, ಶುಕ್ರ ಶನಿ ಬೇಕಾದ್ರೂ ಆಗ್ತೀನಿ. ಆದ್ರೆ ನೀವ್ ಮಾತ್ರ ಸೂರ್ಯನೇ ಆಗಿರಿ. ನಿಮ್ ಹೆಸರು, ಅದಕ್ ತಕ್ಕಂತ ವ್ಯಕ್ತಿತ್ವ ಎರಡೂ ನಿಮ್ಗಿದ. ಹಂಗ ಮೀನಾ ಹ್ಮ್ ಸಾರಿ ಕಣಮ್ಮ. ನಾನ್ ತಪ್ಪು ಮಾಡಿದ್ದು. ನಾನ್ ಸಾರಿ ಕೇಳ್ಬೇಕು, ನೀವೇನಿಗೆ ಕೇಳ್ತಿದ್ದೀರಾ? ಔಟ್ ಆಫ್ ದ ಡಿಪಾರ್ಟ್ಮೆಂಟ್ ಅದಲ್ವೇ. ನೀ ತಪ್ಪು ಮಾಡಿದ್ರ ಬಗ್ಗೆ ಎಲ್ಲ ನಾನು ಸಾರಿ ಕೇಳ್ತಾ ಇರೋದು. ಸೂಪರ್ ಆಗಿರೋ ಹಲ್ವಾ ಮಾಡ್ಬಿಟ್ಟು ನಿಮ್ಗೆಲ್ಲ ಅಯ್ಯೋ ಅಂತ ಅನಿಸ್ಬಿಟ್ನಲ್ಲ, ಅದಕ್ಕೆ ನಗ್ಬೇಡ ಪ್ಲೀಸ್ ಕೊನೆ, ಬ್ಯಾನೆಗಳಾಗುತ್ತೆ ಮನ್ಸುಗಳಿಗೆ. ನೋಡೆ, ಇವತ್ತು ನನ್ನ ಹಲ್ವಾ ಮಿಸ್ ಆಗಿರ್ಬೋದು, ಆದ್ರೆ ನಾಳೆ ಜುಲೇಬಿ ಮಿಸ್ ಆಗಲ್ಲ. ನೀವು ಜಿಲೇಬಿ, ಯಾಕೆ? ನೀವು ಜಿಲೇಬಿ. ನಿಮ್ ಕೈಲಿ ಆಗಲ್ಲ, ಸುಮ್ನೆ ಇದ್ಬಿಡಿ. ಅದೆಲ್ಲ ಹೆಣ್ಮಕ್ಳು ಕೆಲ್ಸ. ಈ ಮಸ್ಸೆ ನನ್ನ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ. ಅವ್ರ ನೀಸು ಇನ್ನೂ ದಪ್ಪ ದಪ್ಪಾಗಿತ್ತು ಗೊತ್ತಾ? ನರೆ ಏನೋ ಇವಳೆ ಹೋಗಿ ಕಣ್ಣಾರೆ ಕಂಡೋಳ್ ತರ ಮಾತಾಡ್ತಿದ್ದಿಲ್ಲಮ್ಮ. ಯಾಕ್ ನನ್ ಬೆರಳ್ನ ಈ ರೀತಿ ತಿರ್ಸ್ತಾ ಇರೋದು? ಅದಾ ಅದು ಈ ಬೆರಳುಗಳಿಗೆಲ್ಲ ಬೆರಳುಗಳು ನೀವ್ ಹಿಡ್ಕೊಂಡಿದ್ದೀರಲ್ಲ. ನಾನ್ ಹಿಡ್ಕೊಂಡ್ರೆ ನಿಜ, ಆದ್ರೆ ಇದ್ರ ಪವರ್ಗಳು ಗೊತ್ತಾ? ಪವರ್ಗಳು ಏನು? ಈಗ ನೋಡಿ ಈ ಹೆಬ್ಬೆಟ್ಟಿಗೆಲ್ಲ ಈ ಹೆಬ್ಬೆಟ್ಟು ಸೂರ್ಯನ ಸಂಕೇತ. ಅಂದ್ರೆ ಈ ಅಗ್ನಿ, ಬೆಂಕಿ, ಅಡಿಗೆ ಮನೇಲಿರೋ ಬೆಂಕಿ ಜೊತೆಗೆ ಸರ್ಸ ಆಡೋ ಹೆಣ್ಣು. ನಾವ್ ಎಷ್ಟು ಸ್ಟ್ರಾಂಗ್ ಅನ್ನು ತೋರ್ಸತ್ ಕಣೆ, ಸಂಸಾರನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋ ತಾಕತ್ತಿದೆ ಅನ್ನೋ ತೋರ್ಸತ್ತೆ ಈ ಹೆಬ್ಬೆಟ್ಟು. ಹೌದಾ? ಮತ್ತೆ ದ್ರೋಣಾಚಾರ್ಯರು ಏಕಲವ್ಯ ಹತ್ರ ಈ ಹೆಬ್ಬೆಟ್ಟೆ ಕೇಳಿದಿ ಯಾಕೆ ಹೇಳೋ? ಎದುರಾಳಿಗೆ ಬಾಣ ಬಿಡೋದ್ರಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತಿದ್ದು. ಹೆಣ್ಣಾದವಳು ಸಂಸಾರನ ಬಿಗಿ ಮಾಡ್ತಾಳೆ ಅನ್ನೋದು ಇದ್ರ ಸಂಕೇತ. ಆಮೇಲೆ ಇದಿದೆಯಲ್ಲ ಇದು ಅದಿದೆಯಲ್ಲ ಅದು ವಾಯು. ತೋರ್ಸಿ ಯಾವ್ದು ವಾಯು? ಅದು ಈ ಬೆರಳಲ್ಲಿ ನಮ್ ಬಾಸ್ ಬಜರಂಗಿ ಪವರ್ ಇದು ಇದೇನು ಗೊತ್ತಾ? ಆಕಾಶ. ಹೆಣ್ಣಿನ ಮನಸ್ಸು ಆಕಾಶದಷ್ಟು ವಿಶಾಲವಾಗಿರುತ್ತೆ ಅನ್ನೋದು ಸಂಕೇತ. ಬರೋದಕ್ಕೆ ಹೇಳಿದ್ರಿ. ನಾಡಿದ್ದು ನಮ್ಮ ಆಫೀಸಲ್ಲಿ ಒಂದು ಪೂಜೆ ಇದೆ, ಅದಕ್ಕೆ ಡೆಕೋರೇಷನ್ ಆಗ್ಬೇಕು. ಖಂಡಿತವಾಗ್ಲೂ ಮಾಡ್ಕೊಳ್ಳೋಣ ಸರ್. ಅದ್ರಲ್ಲಿ ಏನಿದೆ? ಆಫೀಸ್ ಓನರ್ ಬೇರೆ ಇಲ್ಲೇ ಇದಾರೆ, ಒಂದ್ಸಲ ನೋಡ್ಬಿಡಮ್ಮ. ಆಗ್ಲಿ ಸರ್. ತಾರಾ